ಹೆಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಕೆಲವೊಂದು ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡಿರ್ತೀನಿ, ಇಷ್ಟ ಆದರೆ ತಗೋಬೋದು. ಅವನು ಮದುವೆ ಅಂದರೆ ಸಿಡಿದು ಬೀಳ್ತಾನೆ ಕಣೋ. ನನಗೂ ನನ್ನ ಮಗ ಮದುವೆ, ಮನೆ, ಮಕ್ಕಳು ಅಂತ ಸಂತೋಷವಾಗಿರಲಿ ಅಂತ ಆಸೆ ಇರಲ್ವಾ ಹೇಳು? ಅವನದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವನ ಜೀವನದಲ್ಲಿ ಅಂಥ ಮೋಸ ನಡೆದಿದೆ. ಆದರೆ ಯಾರೋ ಒಬ್ಬಳು ಹುಡುಗಿ ಅಂಥವಳು ಅಂದರೆ ಎಲ್ಲ ಹುಡುಗಿಯರು ಅಂಥೋರೇನಾ? ಒಳ್ಳೆಯವರು ಇದ್ದಾರೆ ಕಣೋ, ಎಲ್ಲರೂ ಅಂಥೋರಲ್ಲ ಅಂತ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಅವನು ಹ್ಞೂ ಕೇಳುತ್ತಾ ಇಲ್ಲ. ನಮ್ಮ ಕಣ್ಣ ಮುಂದೆ ನೀನೇ ಇಲ್ವಾ? ಎಷ್ಟು ಒಳ್ಳೆಯ ಹುಡುಗಿ ನೀನು. ಈಗ ಈಗ ಅವನಿಗಿಂತಲೂ ಚಿಕ್ಕೋನು ವರು. ಅವನು ನಿನ್ನನ್ನು ಮದುವೆ ಆಗಲು ಬಯಸಿದ್ದಾನೆ. ನೀನು ಒಪ್ಪಿದರೆ ಎಂದು ಬಿಟ್ಟಿದ್ದರು ಮಿಶ್ರ ಆಚಾರ್ಯ. ಅವರ ಮಾತು ಕೇಳಿ ತಲೆ ತಿರುಗಿ ಬೀಳಲಿಲ್ಲ ಹುಡುಗಿ ಅನ್ನೋದೇ ಹೆಚ್ಚು. ಏನ್ ಏನ್ ಹೇಳಿದ್ರಿ ಅಂಕಲ್? ವರ್ಧನ್ ಸರ್ ನನ್ನ ಮದುವೆನ ಬೆಚ್ಚಿ ಬಿದ್ದಿದ್ದಳು ಕೇಳಿ ಹುಡುಗಿ. ಅವಳು ಕನಸು ಮನಸ್ಸಿನಲ್ಲಿಯೂ ಈ ವಿಷಯವನ್ನ ಯೋಚಿಸಿದವಳೇ ಅಲ್ಲ. ಅದು ವರ್ಧನ್ ಅವಳ ಯೋಚನೆಗೂ ನಿಲುಕದ ವಿಷಯ ಅದು. ಅದು ಅವಳಿಗೆ ಇಷ್ಟವೂ ಇಲ್ಲ. ಅದಕ್ಕೆ ಮಾತೇ ಹೊರಬರುತ್ತಿಲ್ಲ ಅವಳಿಗೆ. ಅಷ್ಟರಲ್ಲಿ ಜಾನಿ ಬಂದಿದ್ದ ಅವರ ರೂಮಿಗೆ. ಯಾಕೋ ಗಾಬರಿಯಲ್ಲಿ ಇದ್ದಾನೆ ಎನ್ನಿಸಿತ್ತು ಮಿಶ್ರ ಆಚಾರ್ಯ ಅವರಿಗೆ ಅವನ ಮುಖ ನೋಡಿ. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ತನ್ನ ಗಾಬರಿಯನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಯಾಕೋ ಜಾನಿ, ಏನಾಯ್ತು? ಯಾಕೆ ಹೀಗಿದೆ ನಿನ್ ಮುಖ ಎಂದಿದ್ದರು ಮಿಶ್ರ ಆಚಾರ್ಯ. ಭಾರದ ನಗುವನ್ನ ಮುಖದ ಮೇಲೆ ತಂದುಕೊಳ್ಳಲು ಪ್ರಯತ್ನಿಸಿದ್ದ ಜಾನಿ. ಎಂತ ಎಂತ ಇಲ್ಲ ಅಪ್ಪಾಜಿ, ಎಂತ ಆಗುಂಟು ಮುಖ ನನ್ನದು. ನಿಮಗೆ ಎಂತಕ್ಕೆ ಹಾಗೆ ಅನ್ನಿಸಿದ್ದು? ನಾನು ಇವರನ್ನ ಕರೆದುಕೊಂಡು ಹೋಗುವ ಅಂತ ಬಂದಿದ್ದು ಮಾರಯ್ಯ. ಅಲ್ಲಿ ನಮ್ಮ ಬಂಗಾರಿ ಇವರದೇ ಜಪ ಮಾಡ್ತಾ ಉಂಟು, ಅದಕ್ಕೆ ಎಂದಿದ್ದ ಜಾನಿ. ಏನೋ ಒಂದು ಸಬೂಬು ಹೇಳಿ ಹುಡುಗಿಯನ್ನ ಕರೆದೊಯ್ಯಲೇಬೇಕಿತ್ತಲ್ಲ ಅವನು. ಹೌದಾ, ಅಷ್ಟೇನಾ? ನೋಡು ಪುಟ, ನಮ್ಮ ಬಂಗಾರಿನೂ ನಿನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ. ಈಗ ನಿನ್ನನ್ನು ನಮ್ಮ ಮನೆಯಿಂದ ಕಳಿಸೋದು ನಮಗಂತೂ ಇಷ್ಟಾನೇ ಇಲ್ಲ ಕಣಮ್ಮ ಎಂದು ಮುಗುಳ್ನಕ್ಕಿದ್ದರು ಮಿಶ್ರ ಆಚಾರ್ಯ. ಶಾಕಲ್ಲಿಯೇ ಇದ್ದವಳು ಈಗ ಎಚ್ಚೆತ್ತು ಕುಳಿತಲ್ಲಿಂದ ಮೇಲೆ ಎದ್ದಿದ್ದಳು ಕುಂಕುಮ. ನಾನು ಎಲ್ಲೂ ಹೋಗಲ್ಲ ಈಗಂತೂ ಅಂಕಲ್, ನೀವೇನು ಯೋಚಿಸಬೇಡಿ. ಈಗ ನಮ್ಮ ಗೊಂಬೆನ ನೋಡ್ಬಿಟ್ಟು ಬರ್ತೀನಿ ಮೊದಲು, ಆಮೇಲೆ ಮಾತಾಡೋಣ ಎಂದು ಜಾನಿಯ ಹಿಂದೆ ನಡೆದಿದ್ದಳು ಕುಂಕುಮ. ಹೊರಗೆ ಬರುತ್ತಲೇ ಜಾನಿ ತನ್ನ ಆತಂಕವನ್ನು ಹೊರಹಾಕಿದ್ದ ಅವಳ ಜೊತೆಗೆ. ಅದು ಅಣ್ಣ ಅಲ್ಲಿ ಎಂದಿದ್ದ. ಹೇಗೆ ಹೇಳಬೇಕು ವಿಷಯವನ್ನ ಎಂದು ತಿಳಿಯದೆ ಜಾನಿ. ಅವನ ಮುಖಭಾವ ಆತಂಕ ನೋಡಿ ಏನೋ ಆಗಿದೆ ಎಂದು ಮೊದಲೇ ಊಹಿಸಿದ್ದವಳು ಈಗ ಆಯುಷ್ನ ವಿಷಯ ಬರುತ್ತಲೇ ಆತಂಕಕ್ಕೆ ಒಳಗಾಗಿದ್ದಳು ಅವಳು ಕೂಡ. ಆಯುಷ್ ಸರ್, ಏನಾಯ್ತು ಅವರಿಗೆ? ಎಲ್ಲಿದ್ದಾರೆ ಅವರು? ಅವರ ರೂಮಿಗೆ ಹೋಗಿದ್ದಾರೆ ತಾನೇ ಎಂದಿದ್ದಳು ಗಾಬರಿಯಿಂದ ಹುಡುಗಿ. ಇಲ್ಲ ಎಂಬಂತೆ ತಲೆ ಆಡಿಸಿದ್ದ ಮುಖ ಚಿಕ್ಕದಾಗಿಸಿ ಜಾನಿ. ಅವನ ಮುಖವನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದಳು ಏನೂ ಅರ್ಥವಾಗದೆ ಹುಡುಗಿ. ಇಲ್ಲ, ಅವನು ಅಲ್ಲಿ ರೂಮಿನಲ್ಲಿ ಸಂಕಟ ಅಂತೇಳಿ ಒದ್ದಾಡ್ತಾ ಉಂಟು ಮಾರೇತಿ. ನನಗೆ ಎಂತ ಮಾಡಲಿಕ್ಕೂ ತೋಚಲಿಲ್ಲ. ಅದಕ್ಕೆ ನಿಮ್ಮನ್ನು ಕರೆಯಲು ಬಂದಿದ್ದು ನಾನು. ಬಂಗಾರಿ ಅಲ್ಲೇ ರೂಮಿನಲ್ಲಿ ಮಲಗುಂಟು. ನಾನೊಬ್ಬನೇ ಎಂತ ಮಾಡಲಿ? ಅಣ್ಣನನ್ನು ನಾನು ಒಬ್ಬನೇ ರೂಮಿಗೆ ಕರೆದು ತರಲು ನೋಡಿದೆ, ಆಗಲಿಲ್ಲ ಮಾರೇತಿ. ಇನ್ನು ಬಂಗಾರಿಯೂ ಎದ್ದರೆ ಎಂತ ಮಾಡುವುದು ಅಂತೇಳಿ ಆಗಿದ್ದಾಗಲಿ ಎಂದು ನಿಮ್ಮನ್ನು ಕರೆದೆ. ಅಪ್ಪಾಜಿಗೆ ವಿಷಯ ಗೊತ್ತಾದರೆ ಗಾಬರಿ ಆಗುತ್ತಾರೆ ಅಲ್ಲವಾ? ಅದಕ್ಕೆ ಎಂಥದೋ ಒಂದು ಬಾಯಿಗೆ ಬಂದ ಸುಳ್ಳು ಹೇಳಿದೆ ಎಂದಿದ್ದ ಗಾಬರಿ ಭಯದಿಂದ ಜಾನಿ. ಈಗ ಅವಳಿಗೂ ಗಾಬರಿಯಾಗಿತ್ತು. ಹೌದಾ, ಏನಾಗ್ತಾ ಇದೆಯಂತೆ? ಗೊಂಬೆ ರೂಮಲ್ಲಿ ಮಲಗಿದಾಳಾ? ಹಂಗಾರೆ ಅವರು ಎಲ್ಲಿದ್ದಾರೆ? ಓ, ಅದೇ ರೂಮಿನಲ್ಲಿ ಇದೆಯಲ್ಲ ಅವರ ಸೀಕ್ರೆಟ್ ರೂಮು, ಅಲ್ಲಿದ್ದಾರಾ? ಅಂದ್ರೆ ಕುಡಿದಿದ್ದಾರಾ ಎಂದು ಕೇಳಿದ್ದಳು ನಿಧಾನವಾಗಿ ಹುಡುಗಿ. ಅವಳಿಗೆ ಅವನು ಅಲ್ಲಿ ಇದ್ದಾನೆ ಎಂದರೆ ಕುಡಿದಿದ್ದಾನೆ ಎನ್ನುವ ಸಣ್ಣ ಅಂದಾಜಿತ್ತು. ನೋಡಿದ್ದಳಲ್ಲ ಅವಳು ಒಂದೆರಡು ಸಲ ಅವನ ಅವಸ್ಥೆಯನ್ನ. ಏನು ಹೇಳುವುದು ಎಂದು ತೋಚಲಿಲ್ಲ ಒಮ್ಮೆಲೆ ಅವನಿಗೆ. ಸಂಕೋಚವಾಗಿತ್ತು ಅವನ ಜೊತೆಗೆ ಅಣ್ಣನ ಬಗ್ಗೆ ಹೇಳಲು ಅವಳ ಜೊತೆಗೆ. ಆದರೆ ಅವಳೇ ಕೇಳಿದ ಮೇಲೆ ಹೇಳದೆ ಬೇರೆ ದಾರಿ ಇರಲಿಲ್ಲ ಅವನಿಗೆ. ಹೇಗೂ ಈಗ ಗೊತ್ತಾಗೇ ಆಗುತ್ತೆ ಅವಳಿಗೆ, ತಾನು ಹೇಳದಿದ್ದರೂ ಕೂಡ ಎಂದು ತಿಳಿದಿತ್ತಲ್ಲ ಅವನಿಗೆ. ಆ ಅದು ಹೌದು ಮಾರೈತಿ, ಅಣ್ಣ ಕುಡಿದುಂಟು. ನಾನು ಬಂಗಾರಿಯನ್ನ ಮಲಗಿಸಲಿಕ್ಕೆ ರೂಮಿಗೆ ಕರೆದುಕೊಂಡು ಹೋದಾಗ ಅಲ್ಲಿ ಇರಲಿಲ್ಲ ಅಣ್ಣ. ಅದಕ್ಕೆ ಅಲ್ಲಿ ಹೋಗಿ ನೋಡಿದರೆ ಈ ಅವಸ್ಥೆಯಲ್ಲಿ ಉಂಟು. ಸಂಕಟ ಅಂತ ಒದ್ದಾಡ್ತಾ ಉಂಟು. ಎಂತ ಮಾಡುವುದಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮನ್ನ ಕರೆದದ್ದು ಎಂದಿದ್ದ ತಡೆದು ಸಂಕೋಚದಿಂದ ಜಾನಿ.
ಏನೂ ಪರವಾಗಿಲ್ಲ ಸರ್. ನನ್ನ ಕರೆದು ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮೊಬ್ಬರ ಹತ್ರನೇ ಕಷ್ಟ ಆಗೋದು ಅವರನ್ನ ರೂಮಿಗೆ ಕರ್ಕೊಂಡು ಬರೋದು. ಅವರು ಹೊಟ್ಟೆಗೆ ಏನೂ ಹಾಕ್ಕಳ್ದೇ ಹಿಂಗೆ ಕುಡ್ದಿದ್ದಾರಲ್ಲ, ಅದಕ್ಕೆ ಸಂಕಟ ಆಗ್ತಾ ಇರೋದು. ಈಗಾದರೂ ಹೆಂಗಾರ ಮಾಡಿ ಗಂಜಿ ಕುಡಿಸ್ಬೇಕು ಎಂದಿದ್ದಳು ಕುಂಕುಮ. ರೂಮಿನ ಒಳಗೆ ಬಂದವರು ಆಯುಷ್ ಇದ್ದತ್ತ ನಡೆದಿದ್ದರು ಸರಸರನೆ. ಆಯುಷ್ ಸೋಫಾದ ಮೇಲೆ ಕುಳಿತು ಏನೇನೋ ಬಡಬಡಿಸುತ್ತಾ ಆಗಾಗ ಸಂಕಟದಿಂದ ಮುಖ ಕಿವುಚುತ್ತಿದ್ದ. ಅವನ ಸ್ಥಿತಿ ನೋಡಿ ವಿಪರೀತ ನೋವಾಗಿತ್ತು ಹುಡುಗಿಗೆ. ಛೇ, ನಾನೆಂಥ ತಪ್ಪು ಮಾಡ್ಬಿಟ್ಟೆ, ಏನೂ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಅಂದ್ಬಿಟ್ಟು ದೊರೆಯ ಮನಸ್ಸು ನೋಯಿಸ್ಬಿಟ್ಟೆ. ಅದೇ ನೋವಿನಾಗೆ ಹಿಂಗೆ ಕುಡ್ದವ್ರಾ ಹೆಂಗೆ? ಏ, ಇರಲಿಕ್ಕಿಲ್ಲ. ಹಾಗೇನಾರ ಇದ್ರೆ ನಾನು ಕ್ಷಮಿಸ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ ನನಗೆ. ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಮನಸ್ಸು ಕುರಿತಾನೇ ಇರ್ತದೆ ಯಾವಾಗ್ಲೂ ನನಗೆ. ಥತ್, ನನ್ನ ಬುದ್ಧಿಗಿಷ್ಟು. ಪಶ್ಚಾತ್ತಾಪದಿಂದ ಬೆಂದು ಹೋದಳು ಹುಡುಗಿ. ಅಣ್ಣ, ಇಲ್ಲಿ ನೋಡು, ಎಂತ ಆಗ್ತಾ ಉಂಟು ನಿನಗೆ? ಈಗ ನಿನ್ನ ರೂಮಿಗೆ ಹೋಗುವ ನಡಿ ಎನ್ನುತ್ತಾ ಅವನನ್ನು ಎಚ್ಚರಿಸಲು ನೋಡಿದ್ದ ಜಾನಿ. ಈಗ ಕುಂಕುಮ ಕೂಡ ತನ್ನ ಯೋಚನೆಯನ್ನ ಬದಿಗೊತ್ತಿ ಅವನತ್ತ ನಡೆದಿದ್ದಳು. ಸರ್, ಸರ್, ಇಲ್ಲಿ ನೋಡಿ, ಹೇಳಿ ಸರ್, ರೂಮಿಗೆ ಹೋಗಿ ಏನಾದರೂ ತಿಂದರೆ ಸಂಕಟ ಕಡಿಮೆ ಆಗುತ್ತೆ. ನೀವು ಹೊಟ್ಟೆಗೆ ಏನೂ ಹಾಕಿಕೊಳ್ಳದೆ ಇಷ್ಟೊಂದು ಕುಡ್ದಿದ್ದೀರಾ, ಇನ್ನೇನಾಗುತ್ತೆ, ಸಂಕಟನೇ ಆಗೋದು, ಎಚ್ಚರ ಮಾಡ್ಕೊಳ್ಳಿ ಸರ್ ಎಂದಿದ್ದಳು. ಅವಳ ಧ್ವನಿಯನ್ನು ಕೇಳಿದವನು ಕಷ್ಟಪಟ್ಟು ನೋಡಿದ್ದ ಅವಳತ್ತ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಆಯುಷ್. ಅವನ ಕೈ ಹಿಡಿದಿದ್ದಳು ಹುಡುಗಿ ಅವನನ್ನು ಎಬ್ಬಿಸಲು. ಸರ್ರನೆ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಿದ್ದ. ಲೀವ್ ಲೀವ್ ಮೈ ಹ್ಯಾಂಡ್. ನೀನ್ಯಾಕೆ ಬಂದೆ? ಹೋಗು, ಹೋಗು ಇಲ್ಲಿಂದ. ನನಗೆ ಯಾರ ಸಹಾಯನೂ ಬೇಡ. ಐ ಐ ವಿಲ್ ಮ್ಯಾನೇಜ್ ಮೈ ಸೆಲ್ಫ್ ಎಂದು ತೊದಲಿದ ಆಯುಷ್. ಅಂತಹ ನಶೆಯಲ್ಲಿ ಇದ್ದರೂ ಅವಳು ತನಗೆ ಆಡಿದ್ದ ಮಾತುಗಳು ಚೆನ್ನಾಗಿ ನೆನಪಿನಲ್ಲಿದ್ದವು ಅವನಿಗೆ. ಅವನ ಮಾತು ಕೇಳಿ ಮುಖ ಬಾಡಿ ಹೋಯಿತು ಹುಡುಗಿಗೆ. ಅವಳ ಬೇಸರ ಅರ್ಥವಾಗಿತ್ತು ಜಾನಿಗೆ. ನೀವು ಬೇಸರ ಮಾಡಿಕೊಳ್ಳಬೇಡಿ ಆಯಿತಾ? ಅಣ್ಣ ಸ್ವಲ್ಪ ಹಾಗೆಯೇ, ಹೆಣ್ಣು ಮಕ್ಕಳಿಂದ ಸ್ವಲ್ಪ ದೂರ ಎಂದಿದ್ದ ಜಾನಿ. ಅಣ್ಣ, ಅವರು ಅವರಾಗಿಯೇ ಬಂದಿದ್ದಲ್ಲ ಮಾರಯ್ಯ, ನಾನು ಕರೆದುಕೊಂಡು ಬಂದಿದ್ದು. ಮತ್ತೆ ನೀನು ಹೀಗೆ ಇದ್ದರೆ ನಾನು ಒಬ್ಬ ನಿನ್ನ ರೂಮಿಗೆ ಕರೆದುಕೊಂಡು ಹೋಗುವುದು ಹೇಗೆ? ನೀನೆಂತ ಹೀಗೆಲ್ಲ ಮಾತಾಡುವುದು? ಈಗ ಏಳು ಮೊದಲು ಅಣ್ಣ, ರೂಮಿಗೆ ಹೋಗುವ ಎಂದು ಎಬ್ಬಿಸಲು ನೋಡಿದ್ದ ಜಾನಿ. ಅವನ ಯಾವ ಮಾತಿಗೂ ಕ್ಯಾರೆ ಎನ್ನದೆ ತಾನೂ ಕೂಡ ಕೈ ಹಾಕಿ ಅವನನ್ನು ಎಬ್ಬಿಸಲು ಸಹಾಯ ಮಾಡಿದಳು ಹುಡುಗಿ, ಅವನ ವಿರೋಧವನ್ನೂ ಲೆಕ್ಕಿಸದೆ. ಅಂತೂ ಇಂತೂ ಅವನನ್ನು ಕಷ್ಟಪಟ್ಟು ನಡೆಸಿಕೊಂಡು ರೂಮಿಗೆ ಬಂದು ಮಲಗಿಸಿದ್ದರು ಇಬ್ಬರೂ ಸೇರಿ. ಅವನು ಏನೇನೋ ಬಡಬಡಿಸುತ್ತಲೇ ಇದ್ದ. ಅಲ್ಲಿಯೇ ಪಕ್ಕದಲ್ಲಿ ನಾಟ್ಯ ಮಲಗಿದ್ದಳು. ಅವಳಿಗೆ ಎಚ್ಚರವಾದರೆ ಎಂಬ ಗಾಬರಿ ಇವರಿಗೆ. ಬಂಗಾರಿ ಮಲಗಿದಾಳೆ ಪಾಪ. ಅಣ್ಣ ಹೀಗೆ ಮಾಡ್ತಾ ಇದ್ರೆ ಅವಳು ಏಳುತ್ತಾಳೆ ಮಾರೈತಿ, ಎಂತ ಮಾಡೋದು ಈಗ ಎಂದಿದ್ದ ಚಿಂತೆಯಿಂದ. ಅವಳಿಗೂ ಅದೇ ಯೋಚನೆ ಇತ್ತಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದವಳು, ಜಾನಿ ಸರ್, ನೀವು ಒಂದು ಕೆಲಸ ಮಾಡಿ, ಗೊಂಬೆಯನ್ನು ಇಲ್ಲಿಯೇ ಪಕ್ಕದ ರೂಮಿನಲ್ಲಿ ಅಥವಾ ನಿಮ್ಮ ರೂಮಿನಲ್ಲಿ ಮಲಗಿಸಿ ಸ್ವಲ್ಪ ಹೊತ್ತು. ನೀವು ಅಲ್ಲೇ ಇರಿ. ಆಯು ಸರ್ ಮಲಗಿದ ಮೇಲೆ ನಾನು ನನ್ನ ಜೊತೆಗೆ ಬೊಂಬೆಯನ್ನು ಕರೆದುಕೊಂಡು ಹೋಗ್ತೀನಿ. ನಾನು ಹೇಗಾದರೂ ಮಾಡಿ ಇವರಿಗೆ ಗಂಜಿ ತಿನ್ನಿಸಿ ಮಾತ್ರೆ ನುಂಗಿಸಿ ಮಲಗಿಸಲು ನೋಡ್ತೀನಿ ಎಂದಿದ್ದಳು ಹುಡುಗಿ. ಅವಳ ಮಾತು ಜಾನಿಗೂ ಸರಿ ಎನಿಸಿತು. ಆದರೆ ಅವಳು ಒಬ್ಬಳೇ ಅವನನ್ನು ಸಂಭಾಳಿಸುತ್ತಾಳಾ ಎನ್ನುವ ಅನುಮಾನ ಕಾಡಿತ್ತು ಅವನಿಗೆ. ಅದನ್ನೇ ಅವಳ ಹತ್ತಿರವೂ ಹೇಳಿದ್ದ. ನನಗೆ ನೀವು ಹೇಳಿದಂತೆ ಮಾಡಲು ಎಂಥ ಸಹ ತೊಂದರೆ ಇಲ್ಲ. ಆದರೆ ಆದರೆ ನೀವು ಒಬ್ಬರೇ ಅಣ್ಣನನ್ನು ಸಂಭಾಳಿಸುತ್ತೀರಾ ಅಂತ ಆಗ್ತದಾ ನಿಮ್ಮ ಕೈಲಿ ಎಂದಿದ್ದ ಜಾನಿ. ನೀವೇನು ಯೋಚಿಸಬೇಡಿ ಸರ್, ನಾನು ಇವರನ್ನ ನೋಡ್ಕೋತೀನಿ. ನೀವು ಗೊಂಬೆನ ಕರ್ಕೊಂಡು ಹೋಗಿ ಎಂದಿದ್ದಳು ಕುಂಕುಮ. ಅವನು ಮನಸ್ಸಿಲ್ಲದ ಮನಸ್ಸಿನಿಂದಲೇ ನಾಟ್ಯಾಳನ್ನ ಎತ್ತಿಕೊಂಡಿದ್ದ. ನಾನು ಕೆಳಗಡೆ ನನ್ನ ರೂಮಿನಲ್ಲಿ ಬಂಗಾರಿನ ಮಲಗಿಸಿಕೊಂಡಿರ್ತೇನೆ. ನೀವು ಏನು ಕರೆದುಕೊಂಡು ಹೋಗಬೇಕು ಅಂತಿಲ್ಲ. ನಾನು ನೋಡಿಕೊಳ್ತೇನೆ ಆಯ್ತಾ? ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಎನ್ನುತ್ತಾ ಹೊರಗೆ ಹೆಜ್ಜೆ ಹಾಕಿದ್ದ ಜಾನಿ. ಕುಂಕುಮ ಆಯುಷ್ನತ್ತ ತಿರುಗಿದ್ದಳು. ಅವನು ನಶೆಯಲ್ಲಿ ಏನೇನೋ ಹಲ್ಬುತ್ತಲೇ ಇದ್ದ. ಆಗಾಗ ಮುಖ ಹಿಂಡುತ್ತಾ ತಲೆಯನ್ನ ಅತ್ತಿತ್ತ ಹೊರಳಿಸುತ್ತಾ. ಅವನನ್ನ ನೋಡಿ ಕರುಳು ಹಿಂಡಿದಂತಾಗಿತ್ತು ಹುಡುಗಿಗೆ. ಎದ್ದು ಅವನತ್ತ ಹೆಜ್ಜೆ ಹಾಕಿದ್ದಳು. ಅದ್ಯಾಕೆ ಹಿಂಗೆ ಆಡ್ತಾವ್ರೋ ಈ ದೊರೆ? ಎಲ್ಲರಿಗೂ ಬುದ್ಧಿ ಹೇಳೋರು ತಾನು ಮಾತ್ರ ಹಿಂಗೆ ಮಾಡ್ಬೋದಾ? ಹಿಂಗೆಲ್ಲ ಮಾಡಿದ್ರೆ ಇವರ ಆರೋಗ್ಯದ ಗತಿ ಏನಾಗಬೇಡ? ಸ್ವಲ್ಪನಾರ ಬುದ್ಧಿ ಬೇಡವಾ ಜನಕ್ಕೆ? ಛೇ ಎಂದುಕೊಳ್ಳುತ್ತಾ ಅವನ ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರನ್ನ ಅಲ್ಲಿಯೇ ಇದ್ದ ಟಿಶ್ಯೂ ಪೇಪರ್ನಿಂದ ಮೃದುವಾಗಿ ಒರೆಸಿದ್ದಳು ಹುಡುಗಿ. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಅದೆಷ್ಟು ಸಂಕಟವಾಗುತ್ತಿತ್ತೋ ಅವಳಿಗೆ. ಹೀಗೆಲ್ಲ ಕುಡ್ಕೊಂಡು ನಂತಾವು ಏನೇನೋ ಮಾತಾಡ್ತದೆ ದೊರೆ. ಆಗ ನನಗೆ ಕೆಟ್ಟ ಕೋಪ ಬರ್ತದೆ. ಸರಿಯಾಗಿ ಅಂದ್ಬಿಡ್ತೀನಿ. ಆಗ ಆಗ ನನ್ನ ಮೇಲೆ ಬೇಸರ ಕೋಪ ಮಾಡ್ಕೊತದೆ ದೊರೆ. ಮತ್ತೆ ಈ ಅವಸ್ಥೆ ದೇವುಡ, ಏನು ಮಾಡಿ ಸಾಯೋದು ನಾನು ಅಂತಲೇ ಅರ್ಥ ಆಯ್ತಾ ಇಲ್ಲ ನನಗೆ. ಕಣ್ಣೀರು ಬಂದು ಬಿಟ್ಟಿತ್ತು ಹುಡುಗಿಗೆ. ಮತ್ತೆ ಕೋಪ ಬರದೇ ಇದ್ದದ ನನಗೆ. ಹೀಗೆ ಈ ಅವಸ್ಥೆಯಲ್ಲಿ ಇದ್ದಾಗ ಏನೇನೋ ಒದರ್ತದೆ ದೊರೆ. ಆಮೇಲೆ ಆಮೇಲೆ ನಾನ್ಯಾರೋ ನೀನ್ಯಾರೋ ಅಂದಂಗೆ ಇರ್ತದೆ. ಜೊತೆಗೆ ನನ್ನ ಬೈಗುಳ ಬೇರೆ. ಆಗ ಆಗ ನಾನೇನು ಅನ್ಕೋಬೇಕು?
ಕುಡ್ದಾಗ ಜ್ಞಾನ ಇದ್ದದ ಇವರಿಗೆ ಕುಡಿದ ನಶೆನಾಗೆ ನಾನು ಯಾರೋ ಅನ್ಕೊಂಡು ಹಾಗೆಲ್ಲ ಮಾತಾಡ್ತಾರೆ ಅನ್ಕೊಳ್ಳೋದೇ ಅಲ್ವಾ ನಾನು. ಮತ್ತೆ ಇನ್ನೇನು ಅನ್ಕೊಳ್ಳೋದು? ಆಗ ಕೋಪ ಬರಕ್ಕಿಲ್ವಾ ನನಗೆ? ಮೂತಿ ಊದಿಸಿಕೊಂಡು ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದಳು ಅವನನ್ನ ಹುಡುಗಿ. ಬರೀ ಐ ವಾಂಟ್ ಯು, ನನಗೆ ನೀನು ಬೇಕು, ನೀನು ಬೇಕೇ ಬೇಕು ಅಂತ ಬಡ್ಕಂಡ್ರೆ ನಾನು ಏನು ಅನ್ಕೋಬೇಕು? ಹಂಗಂದ್ರೆ ನನಗೆ ಕೋಪ ಬರಕ್ಕಿಲ್ವಾ ಮತ್ತೆ? ಅದು ಎಂಥದ್ದೇ ಸ್ಥಿತಿನಾಗೆ? ಅದೇನು ಸಾಮ್ರಾಟ್ರೋ ಏನೋ, ಏನು ಕಥೆ ಇವ್ರದ್ದು ಅಂತವ ಅರ್ಥನೇ ಆಗದೆ ಸಾಯ್ತಾ ಇದ್ದೀನಿ. ಆದ್ರೂ ಈ ಅಸಾಮಿನ ಈ ಅವಸ್ಥೆನಾಗೆ ನೋಡಕ್ಕಾಗಕ್ಕಿಲ್ಲ ನನಗೆ. ಸಂಕಟ ಆಯ್ತದೆ ಯಾಕೋ. ಈಗ ಹೆಂಗಾರ ಮಾಡಿ ಗಂಜಿ ಕುಡಿಸ್ಬೇಕಲ್ಲ ದೊರೆಗೆ. ತಲೆಯನ್ನ ಅತ್ತಿತ್ತ ಹೊರಳಿಸಿ ಮುಖಕ್ಕೆ ಉಜ್ಜುತ್ತಿದ್ದ ಆಯುಷ್ನತ್ತ ನೋಡಿದಳು ಮರುಕದಿಂದ ಕುಂಕುಮ. ಸರ್, ಎದ್ದೇಳಿ, ಗಂಜಿ ತಿನ್ನಿಸ್ತೀನಿ ನಿಮ್ಗೆ, ಆಗ ಸಂಕಟ ಕಡಿಮೆ ಆಗುತ್ತೆ ಹೇಳಿ ಎಂದು ಅವನ ಭುಜ ಹಿಡಿದು ಎಬ್ಬಿಸಲು ನೋಡಿದ್ದಳು ಹುಡುಗಿ. ಅವಳತ್ತ ನೋಡಿದ್ದ ಆಯುಷ್. ಸಂಕಟ ಕಡಿಮೆ ಆಗುತ್ತಾ? ನಿನಗೆ ಎಲ್ಲೋ ಭ್ರಮೆ ಕಣೆ ಹುಡುಗಿ. ಈ ಸಂಕಟ ಕಡಿಮೆ ಆಗೋ ಅಂಥದ್ದಲ್ಲ. ನನ್ನ ಉಸಿರು ಇರೋವರೆಗೂ ಇರುತ್ತೆ ಈ ಸಂಕಟ ಎಂದು ಮೂತಿ ಸೊಟ್ಟ ಮಾಡಿ ವಿಷಾದದಿಂದ ನಕ್ಕಿದ್ದ ಆಯುಷ್. ಅವಳನ್ನೇ ಕಣ್ಣನ್ನ ಬಲವಂತವಾಗಿ ಅರಳಿಸಿ ಸೂಕ್ಷ್ಮವಾಗಿ ನೋಡಿ, ನೀನು ಯಾಕೆ ಬಂದೆ ಇಲ್ಲಿ? ಬರಬೇಡ. ಆದಷ್ಟು ದೂರ ಇರು, ದೂರ ಇರು ನನ್ನಿಂದ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗು ಇಲ್ಲಿಂದ. ಯಾಕೆ ಯಾಕೆ ನನ್ನ ಹೀಗೆ ಸತಾಯಿಸ್ತಾ ಇದೀಯಾ ನೀನು? ಪ್ಲೀಸ್ ಪ್ಲೀಸ್, ನನ್ನ ನೆಮ್ಮದಿಯಾಗಿ ಬದುಕೋಕೆ ಬಿಡು. ಬದುಕಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ನಾನು. ಎಲ್ಲಾನು ನಿನ್ನಿಂದಾನೇ ಎಂದಿದ್ದ ಮುಖ ಹಿಂಡಿ ಆಯುಷ್. ಯಾಕೆ ಬಂದೆ ನೀನು ನನ್ನ ಜೀವನಕ್ಕೆ? ನಾನು ನಾನು ಕಷ್ಟನೋ ಸುಖನೋ ಹೇಗೋ ಉಸಿರಾಡ್ತಿದ್ದೆ. ನೀನು ಯಾವತ್ತು ನನ್ನ ಬದುಕಿಗೆ ಬಂದೆಯೋ ಇರುವ ಅಲ್ಪ ಸ್ವಲ್ಪ ನೆಮ್ಮದಿಯೂ ಹಾಳಾಗಿ ಹೋಯಿತು ನೋಡು. ನೋಡು ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ. ಪ್ಲೀಸ್ ನನ್ನಿಂದ ದೂರ ಇರು. ಹೇಗೋ ಬದುಕೋತೀನಿ ನಾನು ಎಂದಿದ್ದ ನೋವಿನಿಂದ ಆಯುಷ್ ಆಚಾರ್ಯ. ಅವನ ಮಾತು ಅಪಾರವಾದ ನೋವು ನೀಡಿತು ಹುಡುಗಿಯ ಮನಸ್ಸಿಗೆ. ಆದರೆ ಅವನು ತನ್ನನ್ನು ಯಾರೋ ಎಂದುಕೊಂಡು ಹೀಗೆ ಮಾತನಾಡುತ್ತಿರಬಹುದು ಎಂದು ಸಮಾಧಾನ ಮಾಡಿಕೊಂಡಳು ಕುಂಕುಮ. ಓಕೆ ಓಕೆ ಸರ್, ನಾನು ಇಲ್ಲಿ ನಿಮ್ಮ ಹತ್ರ ಇರಲ್ಲ ಸರಿನಾ? ಮೊದಲು ನೀವು ಎದ್ದು ಗಂಜಿ ಕುಡೀರಿ, ಆಮೇಲೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಓಕೆನಾ? ಹೇಳಿ ಸರ್ ಪ್ಲೀಸ್ ಎಂದು ಮತ್ತೆ ಅವನನ್ನು ಎಬ್ಬಿಸಲು ನೋಡಿದ್ದಳು. ನೋ 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 ಮೀನ್ಸ್ ನೋ. ನನಗೆ ನನಗೆ ನಿನ್ನ ಸಹಾಯ ಬೇಡ. ನಾನೇ ನನ್ನ ನೋಡ್ಕೋತೀನಿ. ಯಾರ ಅವಶ್ಯಕತೆಯೂ ಇಲ್ಲ ನನಗೆ ಎಂದಿದ್ದ ಅವಳ ಕೈ ಕೊಸರಿ ತಾನೇ ಕಷ್ಟಪಟ್ಟು ಎದ್ದು ದಿಂಬಿಗೆ ಒರಗಿ ಆಯುಷ್. ಯಾಕೆ ಹೀಗೆ ಆಡ್ತಾ ಇದ್ದೀರಾ ಸರ್? ಹೀಗಾದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ? ನಿಮ್ಮನ್ನು ಈ ಸ್ಥಿತಿಯಲ್ಲಿ ಅಂಕಲ್ ನೋಡಿದರೆ ಎಷ್ಟು ನೋವಾಗಲ್ಲ ಅವರ ಮನಸ್ಸಿಗೆ? ಏನಾಗಿದೆ ನಿಮಗೆ ಸರ್ ಎಂದಿದ್ದಳು ನೋವಿನಿಂದ ಕಣ್ಣು ತುಂಬಿಕೊಂಡು ಕುಂಕುಮ. ತನ್ನ ಮುಂದೆ ಕುಳಿತು ತನ್ನನ್ನು ಪ್ರಶ್ನೆ ಮಾಡುತ್ತಿದ್ದವಳ ಭುಜವನ್ನು ಹಿಡಿದು ತನ್ನತ್ತ ಎಳೆದುಕೊಂಡಿದ್ದ ಆಯುಷ್. ಅಚಾನಕ್ಕಾಗಿ ನಡೆದ ಘಟನೆಯಿಂದ ಬೆಚ್ಚಿ ಕಣ್ಣರಳಿಸಿದ್ದಳು ಹುಡುಗಿ. ಅವನು ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ತಿಳಿದಿದ್ದೇ ಅಲ್ಲವೇ? ಏಯ್ ಹುಡುಗಿ, ನನಗೆ ನನಗೆ ಏನಾಗಿದೆ? ಏನಾದರೆ ನಿನಗೆ ಏನು? ಯಾಕೆ ಈ ಕಣ್ಣೀರು? ನನಗೆ ಗೊತ್ತು ನೀನು ನನ್ನ ಬಗ್ಗೆ ಏನೆಲ್ಲ ಯೋಚಿಸ್ತೀಯಾ ಅಂತ. ನಿನಗೆ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಐ ನೋ ದಟ್, ಬಟ್ ಐ ವಾಂಟ್ ಯು ಕನ್ಫರ್ಮ್. ಹೇಳು, ಯಾಕೆ ಈ ಕಣ್ಣೀರು? ನನ್ನ ಬಗ್ಗೆ ಈ ಕಾಳಜಿ ಎಂದು ಸಣ್ಣಗೆ ಪಿಸುಗುಟ್ಟಿ ಅವಳ ಮುಖದ ಮೇಲೆ ಬೀಳುತ್ತಿದ್ದ ಮುಂಗುರುಳನ್ನ ಕಿವಿಯ ಹಿಂದೆ ಹಿಂದೆ ತಳ್ಳುತ್ತಾ ಮೃದುವಾಗಿ ಅವಳ ಕೆನ್ನೆಯನ್ನ ಸವರುತ್ತಾ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಿದ್ದ ಆಯುಷ್. ಅವನ ಬಿಸಿ ಉಸಿರು ಕೊರಳ ವನಪಿಗೆ ಸೋಕಿ ಸಣ್ಣಗೆ ನಡುಗಿದ್ದಳು ಕುಂಕುಮ. ಅವನ ಸ್ಪರ್ಶದಿಂದ ಅವಳ ಎದೆಯ ಬಡಿತ ಜೋರಾಗಿತ್ತು. ಉಗುಳು ನುಂಗಿದ್ದಳು. ಅವನ ಮಾತುಗಳು, ಸ್ಪರ್ಶ, ಸನಿಹ ಅವಳನ್ನ ಯಾವುದೋ ಬೇರೆಯದೇ ಲೋಕಕ್ಕೆ ಕೊಂಡೊಯ್ದಿದ್ದವು. ಸರ್, ಬಿಡಿ ಬಿಡಿ ನಾನು ಹೋಗಬೇಕು. ನನಗೆ ನೀವು ಪೇಷಂಟ್ ಸರ್. ನಿಮ್ಮ ಆರೋಗ್ಯ ನನ್ನ ಜವಾಬ್ದಾರಿ. ನಿಮಗೆ ಏನಾದರೂ ಆದರೆ ಅಂಕಲ್ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ? ನನ್ನನ್ನೇ ನಂಬಿ ನಿಮ್ಮ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ಅವರು. ಮತ್ತೇನೂ ಇಲ್ಲ ಸರ್ ಎಂದಿದ್ದಳು ನಡುಗುತ್ತಲೇ ತಡೆದು ಕುಂಕುಮ. ಬಿಟ್ಟು ಬಿಟ್ಟಿದ್ದ ಅವಳನ್ನು. ಹೋಗು ಇಲ್ಲಿಂದ, ನಾನು ನೋಡ್ಕೋತೀನಿ ಗಂಜಿನ, ನಾನು ತಿನ್ಕೋತೀನಿ, ನಿನಗೆ ತೊಂದರೆ ಬೇಡ, ಹೋಗು ಎಂದಿದ್ದ ಆಯುಷ್ ಮಾಮೂಲಿನ ಧ್ವನಿಯಲ್ಲೇ. ಅವನ ಕಾಲ ಬುಡದಲ್ಲಿ ತಲೆ ತಗ್ಗಿಸಿ ಕುಳಿತು ಬಿಕ್ಕಿದ್ದಳು ಹುಡುಗಿ. ಅವಳ ಅಳು ನೋಡಿದವನಿಗೆ ತಲೆ ಕೆಟ್ಟಿತ್ತು ಈಗ. ಮೊದಲೇ ಮನಸ್ಸಿನ ತಳಮಳ, ಹೊಟ್ಟೆಯಲ್ಲಿ ಆಗುತ್ತಿರುವ ಸಂಕಟ, ತಲೆಗೆ ಏರಿದ್ದ ನಶೆ, ಇವೆಲ್ಲದರಿಂದ ಹೈರಾಣಾಗಿಬಿಟ್ಟಿದ್ದ ಅವನು. ಯಾಕೆ ಯಾಕೆ ನನ್ನ ಜೀವ ಹಿಡ್ತಾ ಇದೀಯಾ ನೀನು ಹುಡುಗಿ? ಈಗ ನಾನೇನು ಮಾಡಿದೆ ಅಂತ ಹೀಗೆ ಅಳ್ತಾ ಇದೀಯಾ? ನಿನಗೆ ಬೇಕಾಗಿರೋದು ಇದೇ ಅಲ್ವಾ? ನನ್ನಿಂದ ದೂರ ಇರೋದು. ಅದನ್ನೇ ನಾನು ಹೇಳಿದೆ ತಾನೆ. ಮತ್ತ್ಯಾಕೆ ಈ ಅಳು? ಸಂತೋಷ ಪಡು, ನಿನ್ನ ಇಷ್ಟದಂತೆ ನಿನ್ನ ಬಿಟ್ಟಿದ್ದೀನಿ ತಾನೆ. ಹೋಗೋದು ಬಿಟ್ಟು ಅಳ್ತಾ ಇದೆಯಲ್ಲ. ನನ್ನ ಹೀಗೆ ಸತಾಯಿಸಿದರೆ ನಿನಗೆ ಏನು ಸಿಗುತ್ತೆ ಹೇಳು? ಸೋತು ಹೋಗಿಬಿಟ್ಟಿದ್ದೇನೆ ಕಣೆ ನಾನು.
ಮೊದಲೇ ಅರೆಜೀವವಾಗಿದ್ದೀನಿ. ನನ್ನ ಪೂರ್ತಿ ಸಾಯಿಸ್ತಾ ಇದೀಯ ನೀನು. ಸಾಯಿಸೋದಾದ್ರೆ ಒಂದೇ ಸಲ ಸಾಯಿಸಿಬಿಡು. ದಿನ ಹೀಗೆ ಸತ್ತು ಸತ್ತು ಬದುಕೋಕ್ಕಾಗಲ್ಲ ಕಣೆ ಹುಡುಗಿ ನನ್ನಿಂದ. ಬೇಡಿಕೊಂಡು ಬಿಟ್ಟಿದ್ದ ಹುಡುಗ ಅವಳನ್ನ ಕಣ್ಣು ತುಂಬಿ ಬಂದು ಬಿಟ್ಟಿತ್ತು ಅವನಿಗೆ. ಅವನ ಈ ಪರಿಯ ಮಾತು ಕೇಳಿ ಅವಳಿಗೆ ಅಳು ಹೆಚ್ಚಾಗುವುದರ ಜೊತೆಗೆ ಕೋಪವೂ ಬಂದು ಬಿಟ್ಟಿತ್ತು. ಅಳುತ್ತಲೇ ತಾನು ತನ್ನ ಸಿಟ್ಟು, ನೋವನ್ನ ಹೊರಹಾಕಿದ್ದಳು ಕುಂಕುಮ. ಸತಾಯಿಸ್ತಾ ಇರೋದು ನೀವು ನನ್ನ. ದಿನ ದಿನ ಸತ್ತು ಸತ್ತು ಬದುಕ್ತಾ ಇರೋದು ನಾನು ನಿಮ್ಮಿಂದವ. ನೀವು ನನಗೆ ಹಿಂಸೆ ಕೊಡ್ತಾ ಇರೋದು ಸರ್ ನಾನಲ್ಲ. ನಿಮಗೆ ನಾನು ಬಂದ ಮೊದಲ ದಿನದಿಂದಲೂ ನನ್ನ ಕಂಡ್ರೆ ಆಗಕ್ಕಿಲ್ಲ. ಬರೀ ಏನಾರ ಒಂದು ವಿಷಯ ತೆಗೆದು ನನ್ನ ಅಂದು ಆಡದೇ ಇದ್ರೆ ಸಮಾಧಾನ ಇರಲಿಲ್ಲ ಅಲ್ವಾ ನಿಮಗೆ. ಯಾವಾಗ ನೋಡಿದ್ರೂ ನನ್ನ ಕಣ್ಮುಂದೆ ಬರಬೇಡ, ದೂರ ದೂರ ಇರು ನನ್ನಿಂದ ಅನ್ನೋದು ನೀವೇ ತಾನೇ. ಎರಡೂ ಕೈಗಳಿಂದ ಕಣ್ಣು ಒರೆಸಿಕೊಳ್ಳುತ್ತಲೇ ಮಾತನಾಡುತ್ತಿದ್ದಳು ಹುಡುಗಿ. ನನಗಾಗಲ್ಲ ನಿಮ್ಮಿಂದ ದೂರ ಇರಬೇಕು ಅನ್ನಿಸ್ತಾ ಇರೋದು ನನಗಲ್ಲ. ನಿಮಗೇಯ ಹಂಗೆ ಅನ್ಸೋದು. ಯಾವಾಗಲೂ ನೀವೇ ಹಂಗನ್ನೋದು. ನಾನು ಯಾವ ಥರ ಹೇಳಿದ್ದೀನ ಹಾಗೆ ಇವತ್ತೂ ಅಷ್ಟೇಯ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ತಾನೇ ಹೇಳಿದ್ರಿ ನನ್ನಿಂದ ದೂರ ಇರು ಅಂತವ. ಅದಕ್ಕೆ ನನ್ನಿಂದ ನಿಮಗೆ ಯಾಕೆ ಹಿಂಸೆ ಅಂದ್ಬಿಟ್ಟು ನಾನು ಸರಿ ನೀವು ಗಂಜಿ ತಿಂದರೆ ಹೋಗ್ತೀನಿ, ನಿಮ್ಮ ಕಣ್ಣು ಮುಂದಿಂದವ ದೂರ ಅಂದೆ ಅಷ್ಟೇ. ನೀವು ನೋಡಿದ್ರೆ ನಾನೇ ಹೇಳಿದ್ದು ಅಂತವ ಹೀಗೆಲ್ಲ ಅಪವಾದ ಹೊರಿಸ್ತಾ ಇದ್ದೀರಾ. ಸರ್ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೀವು ಈಗ ಇದ್ದಂಗೆ ಇನ್ನೊಂದು ಗಳಿಗೆ ಇರಕ್ಕಿಲ್ಲ. ಅದೇನೋ ಅಂತಾರಲ್ಲ ಕ್ಷಣಚಿತ್ತ ಕ್ಷಣಪಿತ್ತ ಅಂತವ. ಹಾಗೆ ನೀವು ಮಾತು ಅದೂ ಅಷ್ಟೇಯ. ಈಗ ಹೇಳಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೆನಪೇ ಇರಲ್ಲ. ಅಸಲಿಗೆ ನಿಮಗೆ ಏನು ಬೇಕು ಅಂತವ ನಿಮಗೇ ಗೊತ್ತಿಲ್ಲ ಸರ್. ನನ್ನ ಜೀವ ತಿಂತಾ ಇದ್ದೀರಾ ನೀವು. ಅಳುತ್ತಾ ಚಿಕ್ಕ ಮಕ್ಕಳಂತೆ ಎರಡೂ ಕೈಗಳಿಂದ ಕಣ್ಣು ಒರೆಸಿಕೊಳ್ಳುತ್ತಲೇ ಮಾತನಾಡಿದಳು ಹುಡುಗಿ. ನೀನು ನೀನು ಬೇಕು ನನಗೆ. ಐ ವಾಂಟ್ ಯು. ಸರ್ರನೆ ಅವಳ ಒಂದೇ ಕೈಯಿಂದ ತನ್ನ ಹರವಾದ ಎದೆಗೆ ಒರಗಿಸಿಕೊಂಡು ಅವಳ ಗದ್ದವನ್ನು ಹಿಡಿದು ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದ ಆಯುಷ್ ಆಚಾರ್ಯ. ಏನು ಹೇಳು? ನನಗೆ ನನಗೆ ನೀನು ಬೇಕು. ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಈ ಮಾತನ್ನ? ಹೇಳು, ಇರ್ತೀಯಾ ನನ್ನ ಜೊತೆಗೆ? ಮೋಹಕವಾಗಿ ಅವಳ ಮುಖದ ಹತ್ತಿರವೇ ಪಿಸುಗುಟ್ಟಿದ್ದ ಅವನು ಯಾವುದೋ ಲೋಕದಲ್ಲಿ ಇದ್ದವನಂತೆ